ಇತ್ತೀಚೆಗೆ ಆನ್ಲೈನ್ ಗೇಮ್ಗಳು ಎಂಟರ್ಟೈನ್ಮೆಂಟ್ ಕೊಡೋದು ಬಿಟ್ಟು ಪ್ರಾಣ ಕಸಿಯೋದಕ್ಕೆ ಶುರು ಮಾಡಿದಂತೆ ಕಾಣಿಸ್ತಿದೆ. ಕೇವಲ ಆನ್ಲೈನ್ ಗೇಮ್ ಆಡೋದನ್ನ ಪೋಷಕರು ವಿರೋಧಿಸಿದ್ದಕ್ಕೆ 3 ಅಪ್ರಾಪ್ತ ಸಹೋದರಿಯರು ಜೀವವನ್ನೇ ಕಳೆದುಕೊಂಡಿದ್ದಾರೆ. ಪಾಖಿ, ಪ್ರಾಚಿ ಮತ್ತು ವಿಶಿಕಾ ಎಂಬ 3 ಬಾಲಕಿಯರು ಕೊರಿಯನ್ ಲವ್ ಗೇಮ್ ಆಡ್ತಿದ್ರು. ಅವರು ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದ್ರು ಅಂದ್ರೆ ಶಾಲೆಗೆ ಹೋಗೋದನ್ನ ಬಿಟ್ಟು ಗೇಮ್ಸ್ ಆಡ್ತಿದ್ರು. ಹೀಗಾಗಿ ಇದರಿಂದ ಆತಂಕಗೊಂಡ ಪೋಷಕರು ತಮ್ಮ ಮಕ್ಕಳು ಗೇಮ್ಸ್ ಆಡೋದನ್ನ ತಡೆದಿದ್ದಾರೆ. ಆದರೆ ಅದನ್ನ ಸಹಿಸಲಾಗದ ಈ ಮುಗ್ಧ ಬಾಲಕಿಯರು ಹೌಸಿಂಗ್ ಸೊಸೈಟಿಯ 9ನೇ ಮಹಡಿಯಿಂದ ಜಿಗಿದು ತಮ್ಮ ಜೀವ ಬಿಟ್ಟಿದ್ದಾರೆ. ಈ ದಾರುಣ ಘಟನೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ಮಾಹಿತಿಗಾಗಿ ತನಿಖೆ ಆರಂಭಿಸಿದ್ದಾರೆ. ಕಳೆದ ವರ್ಷವಷ್ಟೇ ಮೆಟ್ರೋ ದರ ಹೆಚ್ಚಳದಿಂದ ಬೇಸತ್ತಿದ್ದ ಪ್ರಯಾಣಿಕರು ಕೊಂಚ ಸುಧಾರಿಸಿಕೊಳ್ತಿದ್ರು. ಆದರೆ ಇದೀಗ ಬಿಎಂಆರ್ಸಿಎಲ್ ಮತ್ತೆ ಮೆಟ್ರೋ ದರ ಹೆಚ್ಚಿಸಲು ಮುಂದಾಗಿದೆ. ಪ್ರತಿ ಫೆಬ್ರವರಿಯಲ್ಲಿ ಮೆಟ್ರೋ ದರ ಪರಿಷ್ಕರಣೆ ಆಗುವಂತೆ ಈ ಬಾರಿಯೂ ಮೆಟ್ರೋ ದರವನ್ನ 5% ಹೆಚ್ಚಿಸಲು ಬಿಎಂಆರ್ಸಿಎಲ್ ಚಿಂತನೆ ನಡೆಸಿದೆ. ಆದರೆ ಇದಕ್ಕಾಗಿ ರಾಜ್ಯ ಸರ್ಕಾರದ ಅನುಮತಿಗಾಗಿ ಕಾಯ್ತಾ ಇದೆ. ಮತ್ತೊಮ್ಮೆ ಮೆಟ್ರೋ ದರ ಜಾಸ್ತಿಯಾದ್ರೆ ಪ್ರಯಾಣಿಕರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಆಗುವುದಂತೂ ಪಕ್ಕ. ಯಾಕಂದ್ರೆ ಕಳೆದ ವರ್ಷ ಫೆಬ್ರವರಿ 9ರಂದು ಮೆಟ್ರೋ ಟಿಕೆಟ್ ದರವನ್ನ 101.5% ಏರಿಸಲಾಗಿತ್ತು. ಇದಕ್ಕೆ ಪ್ರಯಾಣಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ಕೇವಲ 3 ದಿನಗಳಲ್ಲೇ ದರವನ್ನು 71.5ಕ್ಕೆ ಇಳಿಸಲಾಗಿತ್ತು. ಇದೀಗ ಮತ್ತೊಮ್ಮೆ ಬಿಎಂಆರ್ಸಿಎಲ್ ಅದೇ ಚಿಂತನೆ ನಡೆಸಿರೋದು ಭಾರೀ ಆತಂಕ ಮೂಡಿಸಿದೆ. ಚಿನ್ನ ಬೆಳ್ಳಿ ದರ ಹಾವು ಏಣಿ ಆಟ ಆಡ್ತಿದೆ ಅನ್ಸುತ್ತೆ. ಯಾಕಂದ್ರೆ 2-3 ದಿನಗಳಿಂದ ಕಡಿಮೆಯಾಗಿದ್ದ ಗೋಲ್ಡ್ ಸಿಲ್ವರ್ ರೇಟ್ ಮತ್ತೆ ದುಬಾರಿಯಾಗಿದೆ. ಜನರು ಚಿನ್ನ ತಗೊಳ್ಳೋದು ಬೇಡವೋ ಅನ್ನೋ ಕನ್ಫ್ಯೂಷನ್ಗೆ ಹೋಗಿದ್ದಾರೆ. ಬುಧವಾರ ಚಿನ್ನದ ಬೆಲೆ ಬರೋಬ್ಬರಿ 660 ರೂಪಾಯಿಗಳಷ್ಟು ಜಾಸ್ತಿಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 16,053 ರೂಪಾಯಿಗಳಾಗಿದ್ದು 660 ರೂಪಾಯಿಗಳು ಜಾಸ್ತಿಯಾಗಿದೆ. ಇನ್ನು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 14,715 ರೂಪಾಯಿಗಳಾಗಿದ್ದು 605 ರೂಪಾಯಿಗಳು ಜಾಸ್ತಿಯಾಗಿದೆ. ಇತ್ತ 1 ಗ್ರಾಂ ಬೆಳ್ಳಿಯ ಬೆಲೆ 320 ರೂಪಾಯಿಗಳಿದ್ದು 40 ರೂಪಾಯಿ ಹೆಚ್ಚಾಗಿದೆ. 1 ಕೆಜಿ ಬೆಳ್ಳಿ ಬೆಲೆ 3,20,000 ರೂಪಾಯಿಗಳಿದ್ದು 40,000 ರೂಪಾಯಿ ಹೆಚ್ಚಳವಾಗಿದೆ. ಪಾಕಿಸ್ತಾನ ಸರ್ಕಾರ ಈಗಾಗಲೇ ಭಾರತದ ವಿರುದ್ಧ ನಾವು T20 ವರ್ಲ್ಡ್ ಕಪ್ ಆಡಲ್ಲ ಅಂತ ಹೇಳಿದೆ. ಆದರೆ ಪಾಕಿಸ್ತಾನ ಈ ನಿರ್ಧಾರಕ್ಕೆ ಬಂದಾಗ್ಲಿಂದ ಒಂದಿಲ್ಲೊಂದು ಸಮಸ್ಯೆಗಳು ಎದುರಾಗ್ತಲೇ ಇವೆ. ಪಾಕಿಸ್ತಾನ ಭಾರತದೊಂದಿಗಿನ ಪಂದ್ಯ ಸೇರಿ ಐಸಿಸಿ ಜೊತೆ 4 ವರ್ಷದ ಒಪ್ಪಂದಕ್ಕೆ ಸಹಿ ಹಾಕಿರೋದ್ರಿಂದ ಪ್ರಸಾರಕರು ಪಾಕಿಸ್ತಾನ ವಿರುದ್ಧ ಕೋರ್ಟ್ ಮೆಟ್ಟಿಲೇರಬಹುದು. ಜೊತೆಗೆ ಹಣಕಾಸಿನ ದಂಡ ಮತ್ತು ಮೊಕದ್ದಮೆಯನ್ನು ಎದುರಿಸಬೇಕಾಗುತ್ತೆ. ಎಲ್ಲ ಐಸಿಸಿ ಕಾರ್ಯಕ್ರಮಗಳಿಗೆ ಪ್ರಸಾರಕರೊಂದಿಗೆ 4 ವರ್ಷಗಳ ಒಪ್ಪಂದ ಮಾಡಿಕೊಳ್ಳಲಾಗಿದ್ದು ಇದರಲ್ಲಿ ಪಾಕಿಸ್ತಾನ ಮತ್ತು ಭಾರತ ಪಂದ್ಯಗಳು ಸೇರಿವೆ. ಅದರ ಆಧಾರದ ಮೇಲೆ ಪ್ರಸಾರಕರು ಐಸಿಸಿಗೆ ಪಾವತಿಸಿರುತ್ತಾರೆ. ಆದ್ದರಿಂದ ಒಪ್ಪಂದದ ಪ್ರಮುಖ ಉಲ್ಲಂಘನೆಗಾಗಿ ಪಿಸಿಬಿ ಮತ್ತು ಐಸಿಸಿಯನ್ನು ನ್ಯಾಯಾಲಯಕ್ಕೆ ಕೊಂಡೊಯ್ಯುವ ಹಕ್ಕು ಪ್ರಸಾರಕರಿಗೆ ಇರಲಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.